ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಾಲಾಡಿಯಲ್ಲಿ ಶ್ರೀ ಆದಿ ಮರಳು ಚಿಕ್ಕು ದೇವಳದ ವಾರ್ಷಿಕ ಹಾಲು ಹಬ್ಬದಲ್ಲಿ ಮೈಸೂರು ಮರ್ಕೆಂಟೈಲ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎಚ್ ಶೆಟ್ಟಿ ಅವರನ್ನು ಅಭಿನಂದಿಸಲಾಯಿತು. ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಡಾಕ್ಟರ್ ಆಫ್ ಸೈನ್ಸ್ ಗೌರವಕ್ಕೆ ಭಾಜನರಾಗಿರುವ ಉದ್ಯಮಿ ಡಾಕ್ಟರ್ ಎಚ್ ಶೆಟ್ಟಿ ಅವರನ್ನು ಹಾಲಾಡಿ ಊರಿನ ಪರವಾಗಿ ಕೆಮಾರು ಮಠಾಧೀಶರ ಶ್ರೀ ಈಶಾ ವಿಠಲ ದಾಸ ಸ್ವಾಮೀಜಿ ಸನ್ಮಾನಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಎಚ್ ಶೆಟ್ಟಿ, ಶ್ರೀರಾಮ ಮಂದಿರದ ನಿರ್ಮಾಣವಾದ ಬಳಿಕ ದೇಶದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣುತ್ತಿದ್ದೇವೆ. ಹೊರ ದೇಶದಲ್ಲೂ ನಾಸ್ತಿಕರು ಹಿಂದೂ ಧರ್ಮದತ್ತ ಬರುತ್ತಿದ್ದಾರೆ ಅಂತ ಹೇಳಿದರು. ಶ್ರೀರಾಮಚಂದ್ರನನ್ನ ಎಷ್ಟು ವರ್ಷ, ಸಾವಿರಾರು ವರ್ಷ ಬಂದಿಯಾಗಿ ಇಟ್ಟಿದ್ರು. ಶ್ರೀರಾಮಚಂದ್ರನನ್ನು ಇವತ್ತು ಆಜಾದ್ ಅಂತೇಳಿದರೆ ಅವರನ್ನು ಸ್ವಾತಂತ್ರ್ಯ ಮಾಡುವಂಥ ಕೆಲಸ ನಮ್ಮೆಲ್ಲರೂ ಒಬ್ಬಿಬ್ಬರಲ್ಲ, ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರು ಜೀವ ಕಳ್ಕೊಂಡಿದ್ದಾರೆ, ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರೆ, ವ್ಯವಹಾರ ಕೂಡ ಕಳ್ಕೊಂಡಿದ್ದಾರೆ. ಆದರೆ ಭವ್ಯವಾದ ಒಂದು ರಾಮ ಮಂದಿರ ತಯಾರಾಯಿತು. ಇವಾಗ ನಮ್ಮ ಈ ಆಸ್ಥಾ, ನಮ್ಮ ಧರ್ಮದ ಒಂದು ನಮ್ಮ ಹೆಮ್ಮೆ ಅದು ನಿಮ್ಗೆ ಎಲ್ಲೆಲ್ಲೂ ನೋಡ್ತಾ ಇದೆ. ಜನರು ನಾನೊಬ್ಬ ಹಿಂದೂ, ಐ ಆಮ್ ಎ ಪ್ರೌಡ್ ಹಿಂದೂ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಇದೆ. ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶದಲ್ಲೂ ಕೂಡ. ಇವಾಗ ತಮಗೆ ಗೊತ್ತಿರಬಹುದು, ಸಾಧಾರಣ ಈ ಯುರೋಪ್ ಮತ್ತು ಅಮೆರಿಕದಲ್ಲಿ 24% ಜನರು ನೀವು ಅಂದರೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.